ಎಲ್ಲರಿಗೂ ನಮಸ್ಕಾರಗಳು. ಗುರುದೇವರ ಆಜ್ಞೆ ಪಡೆದು ಇವತ್ತಿನ ಅರ್ಧ ಗಂಟೆಯ ವ್ಯಾಖ್ಯಾನ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀದಕ್ಷಿಣಾಮೂರ್ತಯೇ ನಮಃ. ಸದಾಶಿವಸಮಾರಂಭಾಂ ಶ್ರೀಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಓಂ ನಮೋ ಭಗವತೆ ವಿರಾಜೇಶ್ವರಾಯ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಮಹಾಸರಸ್ವತ್ಯೈ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗ್ವಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಐದನೇ ಅಧ್ಯಾಯ ಕರ್ಮ ಸನ್ಯಾಸ ಯೋಗ, ಜ್ಞಾನ ಕರ್ಮ ಸನ್ಯಾಸ ಯೋಗ. ಹೋದ ಸಲ ಏಳನೇ ಶ್ಲೋಕಕ್ಕೆ ಬಂದಿತ್ತು. ದಿ ಕಾಮೆಂಟ್ರಿ ಆನ್ ದ 7th ಶ್ಲೋಕ ಆಫ್ ದ 5th ಚಾಪ್ಟರ್ ಭಗವದ್ಗೀತಾ ವಾಸ್ ಗಿವನ್ ಲಾಸ್ಟ್ ಟೈಮ್. ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ದಟ್ ವಾಸ್ ದಿ ಪಾಯಿಂಟ್, 7th ಶ್ಲೋಕ. ಇದರ ಅರ್ಧ ಭಾಗ ವ್ಯಾಖ್ಯಾನ ಆಗಿತ್ತು ಅಂತ ಕಾಣುತ್ತೆ. ಇದಕ್ಕೆ ಮೊದಲು ಈಗ ಒಂದು ಪ್ರಸಂಗ ನೆನಪಾಗಿದ್ದು ಗುರುಗಳ ಕರುಣೆಯಿಂದ, ನಮ್ಮ ಗುರುದೇವರ ಕೃಪೆಯಿಂದ ಏನು ನೆನಪಾಯಿತು ಅಂತಂದ್ರೆ, ಅಖಂಡ ನಾಮ ಸಂಕೀರ್ತನೆ ಬೆಳಗ್ಗಿಂದ ಆಗ್ತಾ ಇದೆ. ನಮ್ಮಂಥ ಜನಗಳಿಗೆ ಬೆಳಗ್ಗೆಯಿಂದ ಕೂತ್ಕೊಳ್ಳುವಂಥ ಭಾಗ್ಯ ಗುರುಗಳು ಕೊಡಲಿಲ್ಲ. ಆದರೆ ನೀವೆಲ್ಲ ಕೂತ್ಕೊಂಡಿದ್ದೀರಿ ಬೆಳಗ್ಗೆಯಿಂದ. ಅದನ್ನ ಮನಸ್ಸು ಯೋಚನೆ ಮಾಡಕ್ಕೆ ಆಗ್ತಾ ಇತ್ತು. ರಾಮನಾಮದ ಜೊತೆಗೆ ಎಂಥ ಪವಿತ್ರವಾದ ನಾಮ, ತಾರಕ ನಾಮ. ಗುರುಗಳು ಎಲ್ಲರೂ ಹೇಳ್ಬಿಟ್ಟಿದ್ದಾರಲ್ಲ ಉಪದೇಶ, ಇದನ್ನೇ ನಾನು ಉಪದೇಶ ಅಂತ ತಿಳ್ಕೊಳ್ಳಿ ಅಂತ ಹೇಳ್ಬಿಟ್ಟಿದ್ದಾರಲ್ಲ. ಆ ನಾಮದ ಮಹಿಮೆ ಬಗ್ಗೆ ಒಂದು ಸಲ ಯಾಕೆ ಅದು ಮುಖ್ಯ ನಮಗೆ, ನಾಮ ಸಂಕೀರ್ತನೆ, ಅಖಂಡ ನಾಮ ಸಂಕೀರ್ತನೆ ಗುರುಗಳು ಹೇಳಿದ್ದ ಉದ್ದೇಶ ಏನು, ಅದಕ್ಕೆ ಒಂದು ಉದಾಹರಣೆ. ವೈ ಅವರ್ ಗುರುದೇವ್ ಹ್ಯಾಸ್ ಸ್ಟ್ರೆಸ್ಡ್ ಆನ್ ಅಖಂಡ ನಾಮ ಸಂಕೀರ್ತನ. ನಾಮ ಜಪ, the easiest way we can incorporate in our life. The one famous Sant Purusha of Maharashtra, Belsare Baba, he was known as Belsare Baba. Now, in his discourse, he was a great disciple of Gondawale Brahma Chaitanya Maharaj. ಗೋಂದಾವಲೆ ಮಹಾರಾಜರ ಪರಮ ಶಿಷ್ಯರು ಬೆಲ್ಸರೆ ಬಾಬಾ. ಅವರು ತಮ್ಮ ಪ್ರವಚನದಲ್ಲಿ ಒಂದು ಕಥೆ ಹೇಳಿದರು. ಕಥೆ ಅಂದ್ರೆ ಕಥೆ ಅಲ್ಲ, ನಡೆದಿರೋ ಘಟನೆ. ವಾಟ್ ಬೆಲ್ಸರೆ ಬಾಬಾ said in his discourse was, in Maharashtra around 1983, accidentally he met one of the great Santa Purushas of Maharashtra known as Akhandananda Saraswati. ಅಖಂಡಾನಂದ ಸರಸ್ವತಿಗಳ ಜೊತೆ ಇವರ ಸಮಾಗಮ ಆಯಿತು ಅರೌಂಡ್ 1983. Akhandananda Saraswati, a great saint himself, he had written one simple book, his Upadesha in the form of a book known as Bhakti Mattu Leela. Heading of the book written by Akhandananda Saraswati, Devotion and Leela, heading of the book. In that book he took one example what he has written and explained to this Belsare Baba. ಅಖಂಡಾನಂದ ಸರಸ್ವತಿಗಳು ತಮ್ಮ ಪುಸ್ತಕದಲ್ಲಿ ಏನು ಒಂದು ಅನುಭವವನ್ನು ಬರೆದಿದ್ದಾರಲ್ಲ, ಅದನ್ನ ಸ್ವತಃ ಅವರೇ ಬೆಲ್ಸರೆ ಬಾಬಾ ಅವರಿಗೆ ತಿಳಿಸ್ತಾ ಹೋದ್ರು. ಏನು? when the saint Akhandananda Saraswati met around 1962, 1963, in that period,
Another great Mahatman of Rishikesh, 1963, 62-63. ಆ ಸಮಯದಲ್ಲಿ ಋಷಿಕೇಶದ ಮಹಾಮಂಡಲೇಶ್ವರ ಜೂನಾಪೀಠ ಅಂತ ಇದೆ. At present the head is the Junapita Mahamandaleshwara is now called a great saint among the Dayans, Avadeshananda Saraswati, ಈಗಿರ್ತಕ್ಕಂಥವರು. So in that parampara, there was one Chaitanya Giri Maharaj. Chaitanya Giri Maharaj, he himself was a jnani. When he was touring, Chaitanya Giri Maharaj Maharashtra ಆ ಕಡೆ ಮೇಲಿಂದ ಕೆಳಗಡೆ ಸಂಚಾರಕ್ಕೆ ಬಂದಾಗ ನಿಯರ್ ಜಬಲ್ಪುರ್, where near around that the Godavari river flows, there is one special ghat known as Beda Ghat. ಅಲ್ಲಿ ಗೋದಾವರಿ ರಿವರ್ ಹೋಗ್ತಾ ಇದೆ. ಚೈತನ್ಯ ಗಿರಿ ಮಹಾರಾಜರು ಬರ್ತಾ ಇದ್ದಾರೆ. ಆನ್ ದಿ ಬ್ಯಾಂಕ್ಸ್ ಆಫ್ ದ ರಿವರ್, ದಿ ಮಹಾರಾಜ್ ಅಬ್ಸರ್ವ್ ಒನ್ ಯಂಗ್ ಮಾಂಕ್, ತರುಣ ಸನ್ಯಾಸಿ, ಯಾವ ಯೋಚನೆ ಇಲ್ಲದೆ ಆ ನದಿ ಪಾತ್ರದಲ್ಲಿ ಮರಳ ಮೇಲೆ ದಂಡೆ ಮೇಲೆ ಸುಮ್ಮನೆ ಬಿದ್ಕೊಂಡ್ಬಿಟ್ಟಿದ್ದಾರೆ. ಇದು ನಡೆದ ಘಟನೆ. ವಿ ಹ್ಯಾವ್ ಹರ್ಡ್ ದಿ ಗ್ರೇಟ್ ಯೋಗಿ ಅವಧೂತ ಲೈಫ್ ಹಿಸ್ಟ್ರಿ ಆಫ್ ಸದಾಶಿವ ಬ್ರಹ್ಮೇಂದ್ರ, ಹೌ ಹಿ ಯೂಸ್ ಟು ಟ್ರಾವೆಲ್ ಆನ್ ದ ಕಾವೇರಿ ಬೆಲ್ಟ್ ಏರಿಯಾ ವಿಥೌಟ್ ಎ ಡ್ರೆಸ್ ಆನ್ ದ ಬಾಡಿ. ದಿಗಂಬರ ಸಂಚಾರ ಮಾಡ್ತಾ ಇದ್ರು. ನಾವು ಅವರ ಜೀವನ ಚರಿತ್ರೆ ಓದಿದ್ದೀವಿ ಸಮ್ 250 years ಬ್ಯಾಕ್. ಬಟ್ ದಿಸ್ ಹ್ಯಾಪನ್ ಇನ್ 1963. ದಟ್ ಮಾಂಕ್ ಹೇಗೆ ಮಲಗಿದ್ರು, ಯಾವ ಯೋಚನೆ ಇಲ್ಲದೆ ನದಿ ಹತ್ರ ದಂಡೆ ಮೇಲೆ ಒಂದ್ ಕಡೆ ಬಿದ್ಕೊಂಡಿದ್ದಾರೆ. ಚೈತನ್ಯ ಗಿರಿ ಮಹಾರಾಜ್ ಕೇಮ್ ಅಂಡ್ ಅಬ್ಸರ್ವ್. ದೆನ್ ಹಿ ಕೇಮ್ ನಿಯರರ್ ಅಂಡ್ ಕಾಲ್ಡ್ ಹಿಮ್, ವೈ ಆರ್ ಯು just without any work, without immersing yourself in the karma, being a monk, you are having a monk dress, you are laying down here like a dead body. What purpose it will serve? You must follow your dharma, you must help others, that is your dharma ಅಂತೆಲ್ಲ ಶುರು ಮಾಡಿ. ನೀನು ಯಾಕಪ್ಪ ಹೀಗೆ ಬಿದ್ಕೊಂಡ್ಬಿಟ್ಟಿದೀಯಾ, ನೀನು ನಿನ್ನ ಕರ್ತವ್ಯ ಕರ್ಮಗಳನ್ನ ಮರೆತು ಬಿಟ್ಟು ಸುಮ್ಮನೆ ಹೀಗೆ ಜಡ ಶವದ ಹಾಗೆ ಬಿದ್ಕೊಂಡ್ಬಿಟ್ಟಿದೆಯಲ್ಲ, ಯಾವ ಯೋಚನೆ ಇಲ್ಲದೆ ಏನ್ ಸಮಾಚಾರ ಅಂತ ಕೇಳಿದ್ರಂತೆ ಚೈತನ್ಯಗಿರಿ ಮಹಾರಾಜರು. ಆ ತರುಣ ಸನ್ಯಾಸಿ ಅವ್ರೇನು ಮಾತಾಡ್ಲಿಲ್ಲ, ಹಿಂಗ್ ಕರೆದ್ರಂತೆ. ಅವರು ಕರೆದು ಬಿಟ್ಟು ಹತ್ರ ಬಂದಾಗ ಇವರು ತಮ್ಮ ಎದೆ ಕಡೆ ತೋರಿಸಿದ್ರಂತೆ, ಇಲ್ಲಿ. ಆಮೇಲೆ ಕೈ ತೋರಿಸಿದ್ರಂತೆ, ಇಲ್ಲಿ ಆನ್ ದ ರಿಸ್ಟ್. ಆಮೇಲೆ ತಮ್ಮ ಕಾಲು ತೋರಿಸಿದಂತೆ, ಆನ್ ದಿ ನಿಯರ್ ದಿ ಆಂಕಲ್ ರೀಜನ್, ದ ಫುಟ್. ಈ 3 portions ಯು ಕಮ್ ಅಂಡ್ ಪುಟ್ ಯುವರ್ ಇಯರ್ ಅಂಡ್ ಲಿಸನ್, ದಟ್ಸ್ ಆಲ್. ಹೀಗೆ ಇನ್ಫಾರ್ಮೇಶನ್ ಅವರು ಸನ್ನೆನಲ್ಲಿ ಹೇಳಿದ್ರು, ಈ ನನ್ನ ಎದೆ ಹತ್ರ ನಿಮ್ ಕಿವಿ ಇಡಿ, ಈ ನನ್ನ ಕೈ ಮುಂಗಟ್ಟಿದೆಯಲ್ಲ, ಮಣಿಕಟ್ಟಿದೆಯಲ್ಲ, ರಿಸ್ಟ್ ಏರಿಯಾ, ಇಲ್ಲಿ ನಿಮ್ ಕಿವಿ ಇಡಿ, ನನ್ನ ಕಾಲಿದೆಯಲ್ಲ, ಕಾಲು ಭಾಗ, ಅಲ್ಲಿ ನಿಮ್ ಕಿವಿ ಇಡಿ ಅಂತ ಅಷ್ಟೇ. ಚೈತನ್ಯಗಿರಿ ಮಹಾರಾಜರು ಮಹಾ ದೊಡ್ಡ ಸಂತರಲ್ವಾ, ಅವ್ರ ಜೊತೆಗೆ ಶಿಷ್ಯಂದ್ರೆ ಅವ್ರಿಗೆ ಆಶ್ಚರ್ಯ. ಇದು ಯಾರೋ ಮಲ್ಕೊಂಡಿದ್ದಾನೆ ನಮ್ಮ ಮಹಾರಾಜರಿಗೆ, ಮಹಾಸಂತ ಪುರುಷರಿಗೆ, ನನ್ನ ಕಾಲು ಮುಟ್ಟು, ನನ್ನ ಕೈ ಮುಟ್ಟು ಅಂತ ಹೇಳ್ತಾ ಇದ್ದಾರಲ್ಲ. ಚೈತನ್ಯಗಿರಿ ಮಹಾರಾಜರು ಇಮ್ಮಿಡಿಯೇಟ್ಲಿ ತಮ್ಮ ಕಿವಿಯನ್ನು ಅವ್ರ ಎದೆ ಮೇಲಿಟ್ರು ಸ್ವಲ್ಪ ಹೊತ್ತು, ಆಮೇಲೆ ಅವ್ರ ಕೈ ಮೇಲೆ ಇಟ್ರು ಸ್ವಲ್ಪ ಹೊತ್ತು, ಆಮೇಲೆ ಕಾಲ್ ಮೇಲೆ ಇಟ್ರು ಸ್ವಲ್ಪ ಹೊತ್ತು. 3 ಜಾಗದಲ್ಲಿ ಇಟ್ಟಾಗ ಅವ್ರಿಗೆ ಏನ್ ಕೇಳ್ತಾ ಇದೆ, ವಿತಿನ್ ಫ್ಯೂ ಸೆಕೆಂಡ್ಸ್, ಜಸ್ಟ್ ಲೈಕ್ ವೆನ್ ಯು ಹ್ಯಾವ್ ಎ ಸ್ಟೆಥೋಸ್ಕೋಪ್, ವೆನ್ ಯೂಸ್ ದ ಸ್ಟೆಥೋಸ್ಕೋಪ್ ಯು ಕ್ಯಾನ್ ಸಿ ದಿ ಮ್ಯಾಗ್ನಿಫೈಡ್ ಸೌಂಡ್ ಆಫ್ ದ ಹಾರ್ಟ್ ಬೀಟ್, ಲಬ್ಡ್ ಅಪ್. ಹಾಗೆ ಇವರಿಗೆ ಕಿವಿ ಇಟ್ಕೊಡ್ಲೆ ಅವರ ದೇಹದ ಆ ಭಾಗ ಎಲ್ಲಿ ಕಿವಿ ಇಟ್ಟರು ಆ ಭಾಗದಿಂದ, ಎದೆ ಇರ್ಬೋದು, ಕೈ ಇರ್ಬೋದು, ಕಾಲಿರ್ಬೋದು, ರಾಮನಾಮ ಕೇಳ್ತಾ ಇದೆ ಇವ್ರಿಗೆ ಕಿವಿಗೆ, ಸ್ಪಷ್ಟವಾಗಿ ಕೇಳ್ತಾ ಇದೆ. ಎದುರಿಗೆ ಯಾರಿಗೂ ಕೇಳ್ತಾ ಇಲ್ಲ, ಕಿವಿ ಇಟ್ಟರೆ ಮಾತ್ರ ಆ ಚರ್ಮವನ್ನ ಕಿವಿಯಿಂದ ಹೀಗೆ ಹಿಡ್ಕೊಂಡ್ರೆ ಮಾತ್ರ ಕೇಳುವ ಹಾಗೆ ಸ್ಪಷ್ಟವಾಗಿ. ದಿಸ್ ನಾಮೋಚ್ಚಾರಣ ವಾಸ್ ರಿಪೀಟೆಡ್ಲಿ ಎಕೋಯಿಂಗ್ ಫ್ರಮ್ ಎನಿ ಪಾರ್ಟ್ ಆಫ್ ದಿ ಸ್ಕಿನ್, very clearly, very audible, low tone but very clear audible to the Maharaj. Then he got up and said, here is the greatest jnani
ಎ ಗ್ರೇಟೆಸ್ಟ್ ಭಕ್ತ, ಎ ಗ್ರೇಟೆಸ್ಟ್ ಅನನ್ಯ ಭಕ್ತ ಹೂ ಹ್ಯಾಸ್ ಇಮ್ಮರ್ಸ್ಡ್ ಹಿಮ್ಸೆಲ್ಫ್ ಇನ್ ನಾಮ ಜಪ ಟು ಸಚ್ ಎನ್ ಎಕ್ಸ್ಟೆಂಟ್ ಹಿ ಹ್ಯಾಸ್ ಬಿಕಮ್ ಅನನ್ಯ ಭಕ್ತ ಆಸ್ ಟೋಲ್ಡ್ ಬೈ ಕೃಷ್ಣ ಇನ್ ಭಗವದ್ಗೀತಾ. ನಿಜವಾದ ಅನನ್ಯ ಭಕ್ತ ಈತನೇ ಆಗಿದ್ದಾನೆ. ದೇಹದ ಕಣಕಣಗಳಿಂದ ಆ ನಾಮ ಉಸಿರ್ತಾ ಇದೆ, ಬಾಯಿ ಬಿಟ್ಟು ಅವ್ರು ಏನು ಹೇಳಬೇಕಾಗಿಲ್ಲ. ಎಷ್ಟು ಮಟ್ಟಿಗೆ ಮನಸ್ಸು ಆ ಧ್ಯಾನದಲ್ಲಿ, ಜಪ ಧ್ಯಾನದಲ್ಲಿ ಮುಳುಗೋಗಿದೆ ಅಂದ್ರೆ ಆ ನಾಮ ಸಂಕೀರ್ತನೆಯಲ್ಲಿ ದೇಹದ ಪ್ರತಿಯೊಂದು ಕಣವೂ ಅದನ್ನ ಹೇಳ್ತಾ ಇದೆ, ರಾಮ ರಾಮ ರಾಮ. ಅವರಿಗೆ ಹೇಗೆ ಕೇಳ್ತಾ ಇತ್ತು ಅಂತ ಅವರು ಯಾರು ಚೈತನ್ಯಗಿರಿ ಮಹಾರಾಜರು ಅಖಂಡಾನಂದ ಸರಸ್ವತಿಗೆ ಹೇಳಿದ್ದು ಈ ವಿಷಯವನ್ನು, ನಾನು ಹೀಗೆ ನೋಡಿದೆ. ಸೊ ದಟ್ ಸ್ಪೀಕ್ಸ್ ವಾಟ್? That speaks even today. These things are not stories as given in Puranas, actual happenings. ನಮ್ಮ ಗುರುಗಳು ಅದಕ್ಕೆ ಹೇಳ್ತಾ ಇದ್ದಿಲ್ಲ. ಯಾಕೆ ಹೇಳ್ತಾ ಇದ್ರು? ನಾಮ ಜಪ ಎಷ್ಟು ಮುಖ್ಯ ಅಂದ್ರೆ, the secret he gave out once. Billions of cells are there in our body from top to bottom. ಕೋಟ್ಯಾಂತರ ಜೀವಕೋಶಗಳು ಇದೆಯಲ್ಲ ನಮ್ಮ ದೇಹದ ಒಳಗಡೆ. Every cell gets charged and gets transformed in such a way when we start uttering ನಾಮ. ಭಗವಂತನ ನಾಮವನ್ನು ಪುನರುಚ್ಚಾರಣೆ ಮಾಡ್ತಾ ಇರ್ತೀವಲ್ಲ, ನಮ್ಮ ಗುರುಗಳು ಬಹಳ ಹಿಂದೆನೇ ಹೇಳ್ಬಿಟ್ಟಿದ್ದಾರೆ ಮಾತನ್ನು. ನೀವು ನೆನಪಾದಾಗೆಲ್ಲ ಮಾಡ್ತಾ ಹೋಗಿ, ಕೂತ್ಕೊಂಡಾಗ, ಮಲ್ಕೊಂಡಾಗ, ನಿಂತ್ಕೊಂಡಾಗ, ಊಟ ಮಾಡ್ತಾ ಇರ್ಬೇಕಾರ, ನಿದ್ದೆ ಬರೋ ಸಮಯ ಅದು ಮೊದಲು ಏನೇ ಇರಲಿ, ನೀವು ಸುಮ್ಮನೆ ಇದ್ದಾಗ ನಾಮ ಜಪ ಮನಸ್ಸಲ್ಲಿ ನಡೀತಾ ಇರಲಿ. ಅದ್ರ ಫಲ ಇದ್ದೇ ಇದೆ. ದೇಹದ ಪ್ರತಿಯೊಂದು ಕಣವೂ ಬದಲಾವಣೆ ಆಗ್ತದೆ. ನಮ್ಮ ಗುರುಗಳು ಹೇಳಿದ ಮಾತಂತ. ಇದಕ್ಕೆಲ್ಲ ಉದಾಹರಣೆಗಳು. ಇದು ಯಾಕೆ ನೆನಪಾಯಿತು ಅಂದ್ರೆ, ಈ ನಾಮ ಜಪ ಅಷ್ಟು ಮಹತ್ವ. ಅದಕ್ಕೋಸ್ಕರವೇ ಗುರುಗಳು ನನ್ನ ಸಂಕಲ್ಪದಂಗೆ ಪ್ರತಿ ತಿಂಗಳು 3ನೇ ಭಾನುವಾರ ಶುರುವಾಗಲಿ ಇಲ್ಲಿ ಹಂಸಾಶ್ರಮದಲ್ಲಿ ಅಂತ ಹೇಳಿದ್ದು. ಈ ನಾಮ ಜಪ ಇದೆಯಲ್ಲ, ಗುರುಗಳ ಸಂಕಲ್ಪ, ಅವರೇ ಹೇಳಿದ್ದು, ನನ್ನ ಸಂಕಲ್ಪದಂತೆ ನಡೀತಾ ಇದೆ. ಇನ್ನೂ ಒಂದು ರಹಸ್ಯ ಇದೆ, ತುಂಬಾ ಹಿಂದೆ ಹೇಳಿದ್ದಾರೆ. ಪ್ರತಿ ನಾಮ ಸಂಕೀರ್ತನೆಯಲ್ಲಿ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡಾಗ ಸಂಚಿತ ಕರ್ಮಗಳು, ನಮ್ಮ ಹಿಂದಿನ ಜನ್ಮದ ಎಲ್ಲಾ ದೋಷಗಳು, ಎಲ್ಲಾ ಪಾಪಗಳು, ಯಾವ್ಯಾವ ಜನ್ಮದ ಏನೇನು ಪಾಪಗಳಿದೆಯೋ ನಮಗೆ ಗೊತ್ತಿಲ್ಲ, ಎಲ್ಲೋ ತೊಳ್ಕೊಂಡು ಹೋಗುತ್ತೆ. ಎವ್ರಿಥಿಂಗ್ ಗೆಟ್ಸ್ ಕ್ಲಿಯರ್ ಟೋಟಲಿ. ದಟ್ ಈಸ್ ಸ್ಪೆಷಾಲಿಟಿ ಆಫ್ ನಾಮ ಜಪ. ಯಾತಕ್ಕೆ ಇದೆಲ್ಲ ನೆನಪಾಯಿತು ಗೊತ್ತಿಲ್ಲ, ಇದು ಹೇಳಬೇಕು ಅಂತ ಅನಿಸ್ತು, ಅದು ಗುರುಗಳ ಪ್ರೇರಣೆ. ಹಾಗೆ ಇಲ್ಲಿ ಭಗವಂತ 5ನೇ ಅಧ್ಯಾಯದಲ್ಲಿ ಈತನ ಸಂದೇಹ ಇದೆಯಲ್ಲ ಅರ್ಜುನನಿಗೆ, ಕರ್ಮಯೋಗ ಮತ್ತೆ ಕರ್ಮ ಸನ್ಯಾಸ, ತಲೆಯಲ್ಲಿ ಕನ್ಫ್ಯೂಷನ್ ಇದೆಯಲ್ಲ, ಅದನ್ನು ಹೋಗಲಾಡಿಸಕ್ಕೆ ಬಹಳ ಸ್ಪಷ್ಟವಾಗಿ ಮೊದಲಿನ 4-5 ಶ್ಲೋಕಗಳು ಹೇಳಾದ್ಮೇಲೆ, ಎರಡೂ ಒಂದೇ ಅಪ್ಪ, ನೀನು ಕರ್ಮಯೋಗವನ್ನಾರು ಆಚರಿಸೋ, ಜ್ಞಾನ ಮಾರ್ಗದಲ್ಲಾರೋ ಹೋಗೋ, ಗುರಿ ಒಂದಕ್ಕೆ ಸೇರ್ತೀಯ ಅಂತ ಹೇಳಿ ಕರ್ಮಯೋಗ ಬಹಳ ಶ್ರೇಷ್ಠ ಜ್ಞಾನಯೋಗಕ್ಕಿಂತ ಅಂತ ಮಾತನ್ನೂ ಸೇರಿಸಿ. ಯಾಕೆ? ಜ್ಞಾನಯೋಗಕ್ಕಿಂತ, ವಿಚಾರ ಮಾರ್ಗಕ್ಕಿಂತ, ಜ್ಞಾನ ಮಾರ್ಗಕ್ಕಿಂತ ಕರ್ಮಯೋಗ ಶ್ರೇಷ್ಠ ಅಂತ ಭಗವಂತ ಯಾಕೆ ಹೇಳಿದ ಅಂದ್ರೆ, ಜ್ಞಾನ ಮಾರ್ಗ ಒಳ್ಳೆಯದಲ್ಲ ಅಂತಲ್ಲ, ಅದು ತಪ್ಪು ಅಂತಲ್ಲ, ಇದು ಸುಲಭವಾಗಿ ಆಚರಣೆ ನಾವು ತರಬಹುದು ಅಂತ. ಕಲಿಯುಗದಲ್ಲಿ ಬಹಳಷ್ಟು ಜನ ನಮ್ಮಂಥವರಿಗೆ ಕರ್ಮಯೋಗದಲ್ಲಿ ಹೋಗೋದು ಸ್ವಲ್ಪ ಸುಲಭ, ಜ್ಞಾನ ಮಾರ್ಗದಲ್ಲಿ ಹೋಗೋದು ಕಷ್ಟ. ಅದಕ್ಕೆ ಇದು ಶ್ರೇಷ್ಠ ಅಂತ ಹೇಳಿದ್ದೇ ಹೊರತು ಜ್ಞಾನ ಮಾರ್ಗ ಉಪಯೋಗ ಇಲ್ಲ ಅಂತ ಭಗವಂತ ಹೇಳಲಿಲ್ಲ. ಒಂದೊಂದು ಕಡೆ ಒಂದೊಂದನ್ನು ತೋರಿಸ್ತಾ ಇದ್ದಾನೆ ಭಗವಂತ. ಸಿ, ಹಿ ಈಸ್ ಟೇಕಿಂಗ್ ಒನ್ ಪಾಯಿಂಟ್ ಅಂಡ್ ಎಕ್ಸ್ಟೋಲಿಂಗ್ ದ ವರ್ಚ್ಯೂ. ನೌ ಹಿ ಈಸ್ ಟೆಲಿಂಗ್ ಹಿಯರ್ ಕರ್ಮಯೋಗ ಈಸ್ ಬೆಟರ್ ದನ್ ಜ್ಞಾನ ಯೋಗ. ದ ನೆಕ್ಸ್ಟ್ ಹಿ ವಿಲ್ ಸೇ ಜ್ಞಾನಿ ಈಸ್ ಬೆಟರ್ ದನ್ ಎನಿಬಡಿ ಎಲ್ಸ್, ಬಿಕಾಸ್ ಐ ಮೈಸೆಲ್ಫ್ ಈಸ್ ಆತ್ಮ ಇನ್ ದ ಜ್ಞಾನಿ. ಜ್ಞಾನಿ ಅಂಡ್ ಮೈಸೆಲ್ಫ್ ಆರ್ ಒನ್ ಅಂಡ್ ದ ಸೇಮ್ ಅಂತ ಅಲ್ಲಿ ಹೇಳ್ತಾರೆ. ಇನ್ನು ಮುಂದೆ ಹೋದರೆ ಹಿ ಸ್ಟಾರ್ಟ್ಸ್ ಪ್ರೈಸಿಂಗ್ ಅಬೌಟ್ ಭಕ್ತಿ ಯೋಗ. ಎಲ್ಲಕ್ಕೂ ಕರ್ಮಯೋಗಕ್ಕೂ ಶ್ರೇಷ್ಠ ಭಕ್ತಿ ಯೋಗ. ವಾಟ್ ಇಸ್ ಭಕ್ತಿ ಯೋಗ? ಉಪಾಸನಾ ಯೋಗ. ಇನ್ ಸಿಂಪಲ್, ಭಕ್ತಿ ಯೋಗ ಅಂದ್ರೆ ಏನು? ನಾಮ ಜಪ. ಇನ್ ಸಿಂಪಲ್, ಭಗವಂತ ನಾಮ ತಕ್ಕೊಳ್ಳೋದು, ನಾಮೋಚ್ಚಾರಣೆ, ಸಂಕೀರ್ತನೆ, ದಟ್ ಇಸ್ ಭಕ್ತಿ ಯೋಗ. ದಟ್ ಇಸ್ ಸ್ಟಿಲ್ ಈಸಿಯರ್. ಕರ್ಮಯೋಗ ಮಾಡೋದಾದರೂ ಕಷ್ಟ ಆಗಬಹುದು, ಭಗವಂತನನ್ನ ಆತನ ಹೆಸರು ತಗೊಳ್ಳಕ್ಕೆ ಏನು ಕಷ್ಟ ಆಗುತ್ತೆ? ಆ ದೃಷ್ಟಿಯಿಂದ ಮುಂದಿನ ಅಧ್ಯಾಯದಲ್ಲಿ ಬರುತ್ತೆ, ಮುಂದೆ ಬರೋ ಅಧ್ಯಾಯಗಳಲ್ಲಿ ಭಕ್ತಿಯೋಗ ಶ್ರೇಷ್ಠ ಅಂತ ಹೇಳ್ತಾನೆ ಭಗವಂತ. ಸೊ ವಿ ಶುಡ್ ನಾಟ್ ಗೆಟ್ ಕನ್ಫ್ಯೂಸ್ಡ್. ಇನ್ ಡಿಫರೆಂಟ್ ಕಾಂಟೆಕ್ಸ್ಟ್
Lord is explaining significance of each particular path. All the paths will lead to Godhead only. ನಾವು ಯಾವ ದಾರಿಯಲ್ಲೇ ಹೋದರೂ ಸೇರೋದು ಆತನನ್ನೇ. ಇದು ಮೊದಲು ನಮಗೆ ಮನದಟ್ಟಾಗಬೇಕು. ಸೊ ಹೋದ ಸಲ ಹೇಳಿದ್ದು ಯೋಗಯುಕ್ತ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ. ಯೋಗಯುಕ್ತನಾಗಿರ್ತಕ್ಕಂತಹ ಅಂದ್ರೆ ಕರ್ಮಯೋಗಿ, ನಿಜವಾದ ಕರ್ಮಯೋಗಿ ಯಾರು ವಿಶುದ್ಧಾತ್ಮನಾಗಿದ್ದಾನೋ, ಶುದ್ಧಾತ್ಮನಾಗಿದ್ದಾನೋ, ಯಾತನ ಅಂತಃಕರಣ ಹೃದಯ ಮನಸ್ಸು ಶುದ್ಧವಾಗಿದೆಯೋ, ಆತನ ಶರೀರ ಭಾವ ಶುದ್ಧವಾಗಿದೆಯೋ, ಕರ್ಮಗಳು ಶುದ್ಧವಾಗಿದೆಯೋ ಅಂತ ಅರ್ಥ. ವಿಶುದ್ಧಾತ್ಮ. ವಿಜಿತಾತ್ಮ ಇಂದ್ರಿಯಗಳು ಅಲ್ಲ, ಆತನ ಈ ಮನಸ್ಸು ಮತ್ತು ಬುದ್ಧಿಯಲ್ಲಿ ಚಂಚಲತೆ ಇಲ್ಲ. He is controlling his mind and ವಿವೇಕ ಪ್ರಜ್ಞೆ ಜಾಗೃತ ಆಗಿದೆ. ಜಿತೇಂದ್ರಿಯ ಮತ್ತು ತನ್ನ ಇಂದ್ರಿಯಗಳನ್ನು ಸ್ವಲ್ಪ ಮಟ್ಟಿಗೆ ಬಿಗಿಯಾಗಿ ಹಿಡ್ಕೊಳ್ಳೋದು ಅಂದ್ರೆ ಕಂಟ್ರೋಲಿಂಗ್ ಹಿಸ್ ಓನ್ ಡಿಸೈರ್ಸ್. ಇಂದ್ರಿಯಗಳೊಂದು ಅರ್ಥ ಏನು? ಚಪಲ. ನಮ್ಮ ವಾಸನೆಗಳು, ನಮ್ಮ ಚಪಲಗಳು ಇದೆಯಲ್ಲ, ನಮಗದ ಒಳ್ಳೇದೇ ಬೇಕು ಅನ್ಸುತ್ತೆ, ಒಳ್ಳೇದನ್ನು ನೋಡ್ಬೇಕು ಅನ್ಸುತ್ತೆ, ಒಳ್ಳೇದನ್ನು ಕೇಳಬೇಕು ಅನ್ಸುತ್ತೆ, ಹೀಗೆ ಬಹಳಷ್ಟು ನಾಲಿಗೆ ರುಚಿ, ಒಳ್ಳೇದು ತಿನ್ಬೇಕು ಅನ್ಸುತ್ತೆ. ಈ ರೀತಿ ಚಪಲಗಳಿದೆಯಲ್ಲ, ಅದನ್ನು ಬಿಗಿ ಹೇಳ್ಕೊಳ್ಳೋದು. ಈ ತರ ಇರತಕ್ಕಂಥ ಕರ್ಮಯೋಗಿ ಆತ ನಿಜವಾದ ಯೋಗಯುಕ್ತ. ಮತ್ತಿನ್ನೊಂದು ಏನೇ ಹೇಳಿದ ಭಗವಂತ ಹೋದ್ಸಲ ನಮ್ಮ ಆಚಾರ್ಯರ ವ್ಯಾಖ್ಯಾನದಲ್ಲಿ ಬಂದ ಹಾಗೆ, ಸರ್ವಭೂತಾತ್ಮ ಭೂತಾತ್ಮ ಕುರುವನ್ನಪಿ ನ ಲಿಪ್ಯತೆ. ಎಲ್ಲ ಜೀವಿಗಳ ಹೃದಯದಲ್ಲಿ ಯಾವ ಪರಮಾತ್ಮ ಇದ್ದಾನೋ, ಯಾವ ಪರಬ್ರಹ್ಮ ಸ್ವರೂಪ ಆತ್ಮ ರೂಪದಲ್ಲಿದ್ದಾನೋ, ಯಾವ ಚೈತನ್ಯ, ಆ ಪರಮಾತ್ಮ ಚೈತನ್ಯ ಎಲ್ಲಾ ಪ್ರಾಣಿಗಳ ಹೃದಯದ ಒಳಗಡೆ ಇದೆಯೋ, ಅದೇ ಚೈತನ್ಯ, ಅದೇ ಪರಮಾತ್ಮ ನನ್ನೊಳಗೂ ಇದ್ದಾನೆ. ಈ ಭಾವ ಸರಿಯಾಗಿ ಬರಬೇಕು. ಐ ಶುಡ್ ಕನ್ಸಿಡರ್ ದಟ್ ದ ಸೇಮ್ ಎಟರ್ನಲ್ ಸುಪ್ರೀಂ ಕಾನ್ಷಿಯಸ್ನೆಸ್, ಸುಪ್ರೀಂ ಚೈತನ್ಯ which is there in every individual animal or human being in the world, it is single. The same supreme consciousness or chaitanya is also in me. Outwardly, animals, human beings appear in thousands of numbers. ನೋಡ್ಲಿಕ್ಕೆ ಕೋಟ್ಯಾಂತರ ಪ್ರಾಣಿಗಳಿದ್ದಾರೆ, ಸಸ್ಯ ಪ್ರಪಂಚ ಇದೆ, ಮರಗಳಿವೆ, ವೃಕ್ಷಗಳಿವೆ, ಪಶುಗಳಿವೆ, ಜಂತುಗಳಿದೆ, ಹುಳುಗಳಿದೆ, ಇನ್ಸೆಕ್ಟ್ಸ್ ಆರ್ ದೇರ್, ಹ್ಯೂಮನ್ ಬೀಯಿಂಗ್ಸ್ ಆರ್ ದೇರ್, ನೋಡ್ಲಿಕ್ಕೆ. ಬಟ್ ದಿ ಓನ್ಲಿ ಒನ್ ಚೈತನ್ಯ in every individual body. The same thing is in me also. ಎಷ್ಟು ಸುಲಭದಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ ಅಂದ್ರೆ, ಯಾರಿಗಿದು ತಿಳುವಳಿಕೆ ಬಂದಿದೆಯೋ, ಸರ್ವಭೂತಾತ್ಮ ಭೂತಾತ್ಮ ಈ ರೀತಿ ಯಾರು ತಿಳ್ಕೊಂಡಿದ್ದಾನೋ, ಯಾರಿಗೆ ಅನುಭವಕ್ಕೆ ಬಂದಿದೆಯೋ ಅಂಥ ವ್ಯಕ್ತಿ ನಿಜವಾದ ಕರ್ಮಯೋಗಿ. ಕುರುವನ್ನಪಿ ನ ಲಿಪ್ಯತೆ. ಅವನು ಏನು ಕೆಲಸ ಮಾಡಿದ್ರು ಅದು ಕೆಲಸವೇ ಅಲ್ಲ. ಯಾವ ಕರ್ಮ ಮಾಡಿದ್ರು ಅವನಿಗೆ ಬಂಧನ ಇಲ್ಲ, ಅದರಿಂದ ಅವನು ಬಾಧ್ಯನಾಗೋದಿಲ್ಲ. ಅದರಿಂದ ಅವನಿಗೆ ಸದಾ ಮುಕ್ತನಾಗಿರ್ತಾನೆ, ಸದಾ ಪರಮಶಾಂತಿಯಲ್ಲಿರ್ತಾನೆ. ಆಲ್ವೇಸ್ ಹಿ ಈಸ್ ಅಂಡರ್ ಎಟರ್ನಲ್ ಬ್ಲಿಸ್. ಹಿಸ್ ಮೈಂಡ್ ಈಸ್ ಆಲ್ವೇಸ್ ಇನ್ ಪೀಸ್. ಹಿ ಈಸ್ ಆಲ್ವೇಸ್ ಅಟ್ ಪೀಸ್, ದ ರಿಯಲ್ ಬ್ಲಿಸ್. ಸೊ ಸಚ್ ಎ ಪರ್ಸನ್ ಈಸ್ ಯೋಗಯುಕ್ತ, ಸಚ್ ಎ ಪರ್ಸನ್ ಈಸ್ ಕರ್ಮಯೋಗಿ. ಇದಕ್ಕೆ ನಮ್ಮ ಗುರುಗಳು ಹೇಳ್ತಾ ಇದ್ರು, ಮುಂದೆ ಬರುತ್ತೆ. ಎಲ್ಲಿ 7ನೇ ಅಧ್ಯಾಯ ಅಂತ ಕಾಣುತ್ತೆ. ಅದನ್ನು ಒಮ್ಮೆ ನಮ್ಮ ಗುರುಗಳು ಹೇಳ್ತಾ ಇದ್ರು. ಪರಮಾತ್ಮ ಇನ್ನೊಂದು ಕಡೆ ಹೇಳ್ತಾನೆ, ಶ್ಲೋಕದಲ್ಲಿ ಬರುತ್ತೆ, ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಭಗವಂತ ಹೇಳೋದು, ಬಹುನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಎಷ್ಟೋ ಜನ್ಮಗಳು ದಾಟಿದ ಮೇಲೆ, ಅಂದ್ರೆ ಹುಟ್ಟು ಸತ್ತು ಲಕ್ಷಾಂತರ ಜನ್ಮ ಆದ ಮೇಲೆ, ಆಫ್ಟರ್ ಮಿಲಿಯನ್ಸ್ ಆಫ್ ಬರ್ತ್ಸ್, ultimately in a particular birth a jnani, after attaining the jnana, will reach me only. Mam prapadyante. Why Lord calls him as Jnanavan? Because next charana is very clear. Bahunam janmanam ante jnanavan mam prapadyate vasudeva sarvaha iti ಸ ಮಹಾತ್ಮ ಸುದುರ್ಲಭ. ವಾಸುದೇವ ಸರ್ವಮಿತಿ. ಯಾರಿದನ್ನು ತಿಳ್ಕೊಂಡಿದ್ದಾರೋ ಎಲ್ಲವೂ ವಾಸುದೇವನೇ ಆಗಿದ್ದಾನೆ.
ಎಲ್ಲವೂ ಪರಮಾತ್ಮನೇ ಆಗಿದ್ದಾನೆ. ನಾನು ನೋಡ್ತಾ ಇರೋದು, ಕೇಳ್ತಾ ಇರೋದು, ಅನುಭವಿಸ್ತಾ ಇರೋದು, ಈ ಪ್ರಪಂಚ, ಈ ದೃಶ್ಯ, ಆಕಾಶ, ಈ ಪಂಚಭೂತಗಳು, ಈ ಗ್ರಹಗಳು, ನಕ್ಷತ್ರಗಳು, ಸರ್ವ ಬ್ರಹ್ಮಾಂಡಗಳು, ದ ಹೋಲ್ ಯೂನಿವರ್ಸ್, all these millions of galaxies, all these things, and life on every planet, every star, everything is Vasudeva Sarvam Iti. Everything is Vasudeva. ಯಾರು ಹೀಗೆ ತಿಳ್ಕೊಂಡಿದ್ದಾನೋ ಅವನು ಜ್ಞಾನಿ. ಮತ್ತೇನು ಹೇಳ್ತಾ ಇದ್ದಾನೆ ಭಗವಂತ ಅಲ್ಲಿ? ಸ ಮಹಾತ್ಮ ಸುದುರ್ಲಭ. ಇಂತಹ ವ್ಯಕ್ತಿ ಸಿಗೋದು ಕಷ್ಟ ಅಪ್ಪ ಅರ್ಜುನ. ಅಂದ್ರೆ ಜ್ಞಾನೀಸ್ ಆರ್ ನಾಟ್ ಅವೈಲಬಲ್ ಬೈ ಡಜನ್ಸ್ ಇನ್ ಎವರಿ ರೋಡ್. ನಮ್ಮ ಗುರುಗಳು ಹೇಳ್ತಾ ಇದ್ರು, ಎಲ್ಲೋ ಲಕ್ಷಕ್ಕೆ ಒಬ್ಬ ಜ್ಞಾನಿ ಆಗ್ತಾನೆ ಗುರುವಿನ ಕೃಪೆಯಿಂದ ಅಥವಾ ಪರಮಾತ್ಮನ ಕೃಪೆಯಿಂದ ಅಂತ. ಎಲ್ಲರೂ ಒಂದೇಟಿಗೆ ಜ್ಞಾನಿ ಆಗಲ್ಲಪ್ಪ ಅಂತ ಹೇಳ್ತಾ ಇದ್ರು ನಮ್ಮ ಗುರುಗಳು. ಅಲ್ಲಿದೆಯಲ್ಲ ವಾಸುದೇವ ಸರ್ವಂ ಇತಿ, ಈ ರೀತಿ ತಿಳ್ಕೊಂಡವನು ಅಂತ ಅದೇ ಭಾವವನ್ನ ಮೊದಲೇ ಹೇಳ್ತಾ ಇದ್ದಾನೆ ಭಗವಂತ. ಇಲ್ಲಿ ಮುಂದೆ ಬರುವ ಶ್ಲೋಕದ ಅರ್ಥವನ್ನೇ ಇಲ್ಲಿ ಹೇಳ್ತಾ ಇದ್ದಾನೆ. ಸರ್ವಭೂತಾತ್ಮ ಭೂತಾತ್ಮ ಕುರುವನ್ ಅಪಿ ನ ಲಭ್ಯತೆ. ಕರ್ಮಯೋಗಿಯ ಪ್ರಶಂಸೆ ಮಾಡಿದ ಮೇಲೆ ಅಗೈನ್ ಫೋಕಸ್ ಶಿಫ್ಟ್ಸ್. ಲಾರ್ಡ್ ಚೇಂಜಸ್ ದ ಟ್ಯೂನ್. ಈಗ ಮುಂದಿನ ಶ್ಲೋಕ ಮತ್ತೆ ಎಲ್ಲಿಗೆ ಬರುತ್ತೆ? ಮುಂದಿನ ಶ್ಲೋಕ ವಿಚಾರ ಮಾರ್ಗಕ್ಕೆ ಬರುತ್ತೆ. ಸಾಂಖ್ಯಯೋಗಿ ಬಗ್ಗೆ ಹೇಳ್ತಾನೆ ಈಗ ಮುಂದಿನ ಶ್ಲೋಕ. ಈಗ 8ನೇ ಶ್ಲೋಕಕ್ಕೆ ನಾವೇನು ಬರ್ತಾ ಇದ್ದೇವೆ, ಇಲ್ಲಿ ಕರ್ಮಯೋಗಿ ಬಗ್ಗೆ ಹೇಳಲ್ಲ. ವಿಚಾರ ಮಾರ್ಗದಲ್ಲಿರ್ತಕ್ಕಂತಹ ತತ್ವವೇದನ ಬಗ್ಗೆ, ತತ್ವಜ್ಞಾನದ ಬಗ್ಗೆ, ಜ್ಞಾನ ಮಾರ್ಗದಲ್ಲಿ ಆಸೆ ಇರುವವನ ಬಗ್ಗೆ, ಸಾಂಖ್ಯನಿಷ್ಠೆ ಇರುವವನ ಬಗ್ಗೆ ಇಲ್ಲಿ ಹೇಳೋದಿಲ್ಲ. ನೋಡಪ್ಪ ಅರ್ಜುನ, ಇದುವರೆಗೂ ಕರ್ಮಯೋಗದ ಬಗ್ಗೆ ಹೇಳಿದ್ನಲ್ಲ, ಸಾಂಖ್ಯಯೋಗಿ ಹೇಗಿರ್ತಾನೆ ಅಂದ್ರೆ ನಿಜವಾದ ಜ್ಞಾನಿ ಹೇಗಿರ್ತಾನೆ, ತನ್ನನ್ನು ತಾನು ಅರಿತುಕೊಂಡಂತಹ ಜ್ಞಾನಿ, ಸ್ವರೂಪ ಅನುಷ್ಠಾನದಲ್ಲಿ, ಸ್ವಯಂ ಅನುಷ್ಠಾನದಲ್ಲಿ ಸ್ವರೂಪ ಅನುಸಂಧಾನವನ್ನು ಮಾಡಿ ತನ್ನನ್ನು ಅರಿತುಕೊಂಡಂತಹ ವ್ಯಕ್ತಿ ಅಂದ್ರೆ ತಾನು ಯಾರು ಅಂತ ತಿಳ್ಕೊಂಡಿರೋ, ನಾನು ಅಂದ್ರೆ ಏನು ಅಂತ ಸರಿಯಾಗಿ ಅರ್ಥ ಮಾಡ್ಕೊಂಡಿರ್ತಕ್ಕಂಥ, ಅನುಭವಕ್ಕೆ ಬಂದಿರತಕ್ಕಂಥವನು. ನಾನು ಅಂದ್ರೆ ಯಾರು, ಆ ಅನುಭವಕ್ಕೆ ಬಂದಿರತಕ್ಕಂಥವನು, ಆ ಅರಿತಿರ್ತಕ್ಕಂಥವನು. ಒನ್ ಹೂ ಇಸ್ ಅವೇರ್ ರಿಯಲಿ ಅಬೌಟ್ ಹಿಮ್ಸೆಲ್ಫ್, ಒನ್ ಹೂ ಇಸ್ ಅವೇರ್ ಆಫ್ ಹಿಸ್ ಓನ್ ರಿಯಾಲಿಟಿ ಇನ್ ರಿಯಾಲಿಟಿ, ಒನ್ ಹೂ ನೋಸ್ ಹೂ ಹಿ ಈಸ್ ಅ ಜ್ಞಾನಿ. ಸೊ ಅಂತಹ ಜ್ಞಾನಿ ಹೇಗಿರ್ತಾನೆ? ಸೊ ನಿಜವಾದ ಜ್ಞಾನೋತ್ಪತ್ತಿ ಆದ ಮೇಲೆ ಜ್ಞಾನಿಯ ವ್ಯವಹಾರ ಹೇಗಿರುತ್ತೆ ಅಂದ್ರೆ ಸಾಂಖ್ಯಯೋಗಿ ಹೇಗಿರ್ತಾನೆ? ಈ ಮುಂದಿನ 2 ಶ್ಲೋಕ ಬಹಳ ಸುಂದರವಾದ ಶ್ಲೋಕ. ಜ್ಞಾನ ಬಂದ ನಂತರದ ಸ್ಥಿತಿ ಏನು ಅಂತ ಹೇಳ್ತಾ ಇದ್ದೇನೆ ಭಗವಂತ. ಕರ್ಮಯೋಗಿ ಬಗ್ಗೆ ಹೇಳಿದ ಕೂಡಲೇ ಈಗ ಮುಂದಿನ 2 ಶ್ಲೋಕ ಜ್ಞಾನಯೋಗದ ಪ್ರಶಂಸೆ, ಜ್ಞಾನಿಯ ಪ್ರಶಂಸೆ. ನಾವು ಹಿ ಸ್ಟಾರ್ಟ್ಸ್ explaining the virtues of a jnani. Naiva kinchit karomiti yukto manyeta tattvavit. Now it is an order, injunction by Lord to the mankind. ಇಲ್ಲಿ ನಮಗೆ ಒಂದು ಸೂಚನೆ ಕೊಡ್ತಾ ಇದ್ದಾನೆ. ಮನ್ಯೇತ ತತ್ವವಿತ್. ತತ್ವವಿತ್ ಅಂದ್ರೆ ತತ್ವಜ್ಞಾನ ಆಗಿರ್ತಕ್ಕಂಥವನು, ತತ್ವಜ್ಞಾನಿ ಆಗಿರ್ತಕ್ಕಂಥವನು ಅಂದ್ರೆ ಅರ್ಥ ಏನು? ಜ್ಞಾನಿ ಆಗಿರ್ತಕ್ಕಂಥವನು. ಮನ್ಯೇತ್ ಅಂದ್ರೆ ತಿಳ್ಕೊಳ್ತಕ್ಕದ್ದು. ಹಿ ಶುಡ್ ರಿಮೆಂಬರ್. ಸೊ ಇಟ್ ಇಸ್ ಅನ್ ಆರ್ಡರ್, ಇಂಜಂಕ್ಷನ್, ಅಸರ್ಷನ್ ಬೈ ಲಾರ್ಡ್ ಬೈ ಯೂಸಿಂಗ್ ದಿಸ್ ವರ್ಬ್ ಮನ್ಯೇತ್. ಮನ್ಯೇತ್ ಮೀನ್ಸ್ ಲುಕ್, ಯು ಮಸ್ಟ್ ರಿಮೆಂಬರ್. ಎ ಜ್ಞಾನಿ ಶುಡ್ ಬಿಹೇವ್ ಲೈಕ್ ದಿಸ್. ದಟ್ ಇಸ್ ಎ ಇನ್ನರ್ ಪಾಯಿಂಟ್. ಮನ್ಯೇತ್ ತಿಳಿದುಕೊಳ್ತಕ್ಕದ್ದು. ಏನ್ ತಿಳ್ಕೊಳ್ತಕ್ಕದ್ದು ಅಂದ್ರೆ ಜ್ಞಾನಿ ಹೇಗಿರಬೇಕು, ಜ್ಞಾನಿ ಹೇಗಿರ್ತಾನೆ ಅಂತ. ಹೌ ಎ ಜ್ಞಾನಿ ಬಿಹೇವ್ಸ್. ನೈವ ಕಿಂಚಿತ್ ಕರೋಮಿತಿ ಯುಕ್ತೋ ಮನ್ಯೇತ್ ತತ್ವವಿತ್. ಯುಕ್ತ ತತ್ವವಿತ್ ನ ಏವ ಕಿಂಚಿತ್ ಕರೋಮಿ ಇತಿ. ಅವನು ಏನ್ ತಿಳ್ಕೊಳ್ಬೇಕು? ನ ಏವ ಕಿಂಚಿತ್ ಕರೋಮಿ ಅಂದ್ರೆ ಅಹಂ ನ ಕರೋಮಿ ಕಿಂಚಿತ್. ನಾನು ಏನು ಮಾಡ್ತಾ ಇಲ್ಲ. ಐ ಆಮ್ ನಾಟ್ ಡೂಯಿಂಗ್ ಎನಿಥಿಂಗ್. This is how a jnani should think. This is how a jnani not only should think, a jnani will think in that way. ನಾನು ಏನೂ ಮಾಡ್ತಾ ಇಲ್ಲ. ಐ ಆಮ್ ನಾಟ್ ಡೂಯಿಂಗ್ ಎನಿಥಿಂಗ್.
I am not doing anything. Why? Because the word I, where he uses, it is identified with the self, not the body. ನಾನು ಏನು ಮಾಡ್ತಾ ಇಲ್ಲ ಅಂದ್ರೆ ಯಾವ ದೃಷ್ಟಿಯಿಂದ ಜ್ಞಾನಿ ಹೇಳ್ತಾ ಇದ್ದಾನೆ? ಶರೀರ ಭಾವದಿಂದ ಅಲ್ಲ, ದೇಹಾತ್ಮ ಬುದ್ಧಿಯಿಂದ ಅಲ್ಲ, ದೇಹ ಬುದ್ಧಿಯಿಂದ ಅಲ್ಲ, ಆತ್ಮ ಬುದ್ಧಿಯಿಂದ ಹೇಳ್ತಾ ಇರೋ ಮಾತು. ಆತ್ಮನಿಗೆ ಯಾವ ಕಾರ್ಯವೂ ಇಲ್ಲ, ಆತ್ಮನು ನಿಷ್ಕ್ರಿಯ, ಆತ್ಮ ಅಸಂಗ. Nobody can touch, you cannot see, you cannot smell, you cannot kill, you cannot burn. ಅವೆಲ್ಲ ಮೊದಲು ಹೇಳ್ಬಿಟ್ಟಿದ್ದಾನೆ ಆತ್ಮಸ್ವರೂಪ ಏನು ಅಂತ. ಸೊ ಆತ್ಮಸ್ವರೂಪದಲ್ಲಿರ್ತಕ್ಕಂಥ ಜ್ಞಾನಿಗೆ ಆತ್ಮ ಏನು ಮಾಡ್ತಾ ಇಲ್ಲ ಅಂತ ಗೊತ್ತಿದೆಯಲ್ಲ, ಆ ದೃಷ್ಟಿಯಿಂದ ಅವನು ಹೇಳ್ತಾನೆ ನ ಏವಂ ಕರೋತಿ ನೈವ ಕಿಂಚಿತ್ ಕರೋಮಿ. ನಾನೇನೂ ಮಾಡ್ತಾ ಇಲ್ಲ, ನ ಕರೋಮಿ, ಐ ಆಮ್ ನಾಟ್ ಡೂಯಿಂಗ್ ಎನಿಥಿಂಗ್. ಆ ದೃಷ್ಟಿಯಿಂದ ಜ್ಞಾನಿ ಹೇಳ್ತಾ ಇರೋದು. ಏನು ಫರ್ದರ್ ಎಕ್ಸ್ಪ್ಲನೇಷನ್ ಲಾರ್ಡ್ ಈಸ್ ಗಿವಿಂಗ್. ಎ ಜ್ಞಾನಿ ಸೇಸ್ ದಟ್ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರುನ್ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಸನ್. ಸೆಕೆಂಡ್ ಚರಣ. ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿತ್ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರುನ್ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಸನ್. He is using all these individual actions, individual kriyas, individual karmas, modes of action. ಜ್ಞಾನಿ ಏನ್ ಮಾಡ್ತಾ ಇದ್ದಾನೆ? ಪಶ್ಯನ್ ನೋಡೋದು, ಶೃಣ್ವನ್ ಕೇಳೋದು, ಸ್ಪೃಶನ್ ಮುಟ್ಟೋದು, ಸ್ಪರ್ಶ ಮಾಡೋದು, ಜಿಘ್ರನ್ ರುಚಿ ನೋಡೋದು, ಅಶ್ನನ್ ತಿನ್ನೋದು, ಈಟಿಂಗ್, ಗಚ್ಚನ್ ಮೂವ್ಮೆಂಟ್, ವಾಕಿಂಗ್, ಸ್ವಪನ್ ಹಿಯರ್ ಮೀನ್ಸ್ ನಿದ್ದೆ. ಯಾಕಂದ್ರೆ ಸ್ವಪ್ನ ಬರೋದು ನಿದ್ದೆಯಲ್ಲಿ. ಸೊ ಸ್ವಪನ್ ಹಿಯರ್ ಮೀನ್ಸ್ ಡ್ಯೂರಿಂಗ್ ದ ಸ್ಲೀಪ್, ವೆದರ್ ಎ ಡೀಪ್ ಸ್ಲೀಪ್ ಆರ್ ಸ್ಲೀಪ್ ವಿತ್ ಯುವರ್ ಡ್ರೀಮ್ ಸ್ಟೇಟ್. ಸೊ ಶ್ವಸನ್ ಉಸಿರಾಡೋದು. ಈ ಎಲ್ಲಾ ಕ್ರಿಯೆಗಳು ದೇಹದಲ್ಲಿ ನಡೀತಾ ಇದೆ, ಅನವರತವಾಗಿ ನಡೀತಾ ಇರೋದು. ಏನ್ ನಡೀತಾ ಇದೆ? ನಾವು ನೋಡ್ತೇವೆ, ಕೇಳ್ತೇವೆ, ಮೂಸ್ ನೋಡ್ತೇವೆ, ಊಟ ಮಾಡ್ತೇವೆ, ನಡೀತೇವೆ, ಕೂತ್ಕೊಳ್ತೇವೆ, ಉಸಿರಾಡ್ತೇವೆ, ನಿದ್ದೆ ಮಾಡ್ತೇವೆ ಪ್ರತಿ ದಿವಸ. ಇಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್. ಆಲ್ ದೀಸ್ ಆಕ್ಷನ್ಸ್ ಲಾರ್ಡ್ ವಾಟ್ ಹಿ ಈಸ್ ಹಿಂಟಿಂಗ್, ದಿ ಇನ್ಕ್ಲೂಡ್ ದಿ 5 actions of ಜ್ಞಾನೇಂದ್ರಿಯ, 5 actions of ಕರ್ಮೇಂದ್ರಿಯ, and also it includes mind and intellect. Action of the mind, action of the intellect. ಎಲ್ಲವೂ ಸೇರಿದೆ. ದಶೇಂದ್ರಿಯಗಳು ಸೇರಿ ನಮ್ಮ ದೇಹದಲ್ಲಿ ಏನೇನು ಕೆಲಸ ಆಗ್ತಾ ಇದೆಯೋ ಇಂದ್ರಿಯಗಳಿಂದ ಎಲ್ಲವೂ ಬಂತಿದ್ರು. ನಡೆಯೋದಾಗ್ಲಿ, ಕೂಡೋದಾಗ್ಲಿ, ಊಟ ಮಾಡೋದಾಗ್ಲಿ, ಮಲ್ಕೊಳ್ಳೋದಾಗ್ಲಿ. ಮಲ್ಕೊಳ್ಳೋದು ಅಂತಂದ್ರೆ ಗಾಢ ನಿದ್ದೆ ಇರಬಹುದು ಅಥವಾ ಸ್ವಪ್ನ ಕಾಣ್ತಾ ಇರಬಹುದು, ಹಾಗೆ ಮಲ್ಕೊಳ್ಳೋದಾಗ್ಲಿ. ಉಸಿರಾಡೋದು every second, you know. Now we don't remember, but we are constantly respiring. ಉಸಿರಾಡ್ತಾ ಇದ್ದೇವೆ. ಉಸಿರು ನಿಂತು ಹೋದ್ರೆ ದೇಹದಲ್ಲಿ ಪ್ರಾಣಶಕ್ತಿ ಇರೋದಿಲ್ಲ, ಚೈತನ್ಯ ಉಳಿದು ಹೋಗುತ್ತೆ, ದೇಹಕ್ಕೆ ಮರಣ ಸಂಭವ. ಆದ್ರೆ ನಾವು ಅದ್ರ ಬಗ್ಗೆ ಗಮನ ಕೊಡೋದಿಲ್ಲ. ಸೊ ಹಿಯರ್ 2 things are there. One, certain actions you do by your mental volition. Certain actions are taking place without your knowledge. ಅಂದ್ರೆ ನಮಗೆ ಗೊತ್ತಿದ್ದು ನಾವು ಕೆಲವು ಕೆಲಸಗಳನ್ನ ಮಾಡ್ತೇವೆ, ನಮಗೆ ಗೊತ್ತಿಲ್ಲದೆ ದೇಹದಲ್ಲಿ ಕೆಲವು ಕೆಲಸಗಳು ನಡೆಯುತ್ತೆ. ಗೊತ್ತಿಲ್ಲದೆ ನಡೆಯೋದಕ್ಕೆ ಇಂಗ್ಲಿಷ್ನಲ್ಲಿ ಒಂದು ಬಹಳ ಸಿಂಪಲ್ ವರ್ಡ್, ಸರ್ಟನ್ ರಿಫ್ಲೆಕ್ಸ್ ಆಕ್ಷನ್ಸ್ ಆರ್ ಇನ್ವಾಲಂಟರಿ ಆಕ್ಷನ್ಸ್ ವಿಥೌಟ್ ಅವರ್ ನಾಲೆಜ್ ಗೋಸ್ ಆನ್. ರೆಸ್ಪಿರೇಷನ್ ಗೋಸ್ ಆನ್, ಡೈಜೆಷನ್ ಗೋಸ್ ಆನ್, ಎಕ್ಸ್ಕ್ರೀಷನ್ ಗೋಸ್ ಆನ್. ಹೀಗೆ ಹೇಳ್ತೇವೆ. ನಮ್ಮ ದೇಹದಲ್ಲಿ ಊಟ ಆದ ಕೂಡಲೇ ಆಹಾರ ಪಚನ ಕ್ರಿಯೆ ನಮಗೇನು ಗೊತ್ತಿಲ್ಲ, ಅದ್ರ ಪಾಡಿಗೆ ನಡೀತಾ ಇದೆ. ವಿಸರ್ಜನಾ ಕ್ರಿಯೆ, ಬೆಳಗ್ಗೆ ಹೇಳ್ತಾ ಇದ್ದಾಗೆ ಗೋಯಿಂಗ್ ಫಾರ್ ದ ಮೋಷನ್ ಆರ್ ಸ್ಟೂಲ್ಸ್, ಯೂರಿನೇಷನ್, ಪಾಸಿಂಗ್ ಫೀಕಲ್ ಮ್ಯಾಟರ್, ಅದ್ರ ಪಾಡಿಗೆ ನಡೀತಾ ಇರುತ್ತೆ. ಆಲ್ ಇನ್ವಾಲಂಟರಿ ಆಕ್ಷನ್ಸ್. ಕಣ್ಣು ಮುಚ್ಚೋದು, ತೆಗೆಯೋದು, ನಾವು ಅದು ಗಮನ ಕೊಡಲ್ಲ. ಬಟ್ ರಿಮೆಂಬರ್, ಇನ್ ಎವ್ರಿ ಮಿನಿಟ್ ಯು ಕೌಂಟ್. ಕನ್ನಡಿ ಮುಂದೆ ನಿಂತ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ. ಎವ್ರಿ ಒನ್ ಯು ಹ್ಯಾವ್ ಎ ಪರ್ಟಿಕ್ಯುಲರ್ ರೇಂಜ್. ಸೋ ಮೆನಿ ಟೈಮ್ಸ್ ಯು ಕ್ಲೋಸ್ ಯುವರ್ ಐಸ್, ಅಂದ್ರೆ ಐಲಿಡ್ಸ್, ಅಂಡ್ ಓಪನ್ ಇಟ್ ಎವ್ರಿ ಮಿನಿಟ್. Everybody, there is a minor variation in numbers, but average it is fixed. Per minute, so many times, we close our eyes, open our eyes. But do we observe every day?
ನಮಗೆ ನೆನಪಿದೆಯಾ? ನಾವು ಪ್ರತಿ ಸಲ ಕಣ್ಮುಸ್ತಾ ಇದ್ದೇವೆ, ಕಣ್ ತೆಗಿತಾ ಇದ್ದೇವೆ, ಕಣ್ಮುಸ್ತಾ ಇದ್ದೇವೆ, ಕಣ್ ತೆಗಿತಾ ಇದ್ದೇವೆ ಅಂತ ಯಾವ ತರ ಹೇಳ್ತೀವ ನಾವು? ಡು ವಿ ಟೆಲ್ ಎನಿಬಡಿ ದಟ್ ಎವ್ರಿ ಮಿನಿಟ್ ಸೋ ಮೆನಿ ಟೈಮ್ಸ್ ಐ ಆಮ್ ಕ್ಲೋಸಿಂಗ್ ಮೈ ಐಸ್, ಓಪನಿಂಗ್ ಮೈ ಐಸ್? ವಿ ಡೋಂಟ್ ಸೇ, ಇನ್ವಾಲಂಟ್ರಿ ಇಟ್ ಇಸ್ ಗೋಯಿಂಗ್ ಆನ್. ಯಾವ ಶಕ್ತಿ? ಪ್ರಾಣಶಕ್ತಿ. ಪಂಚ ಪ್ರಾಣಗಳಿದೆಯಲ್ಲ, ಅದಕ್ಕೆ 5 ಮತ್ತು ಉಪಪ್ರಾಣಿಗಳು ಹೇಳ್ತಾರೆ. ಕೃಷ್ಣೋಪನಿಷತ್ತಲ್ಲಿ ಬರುತ್ತೆ. 5 ಪಂಚಪ್ರಾಣಗಳಿಗೆ ಇನ್ನು 5 ಉಪಪ್ರಾಣಗಳಿವೆ. ದೇರ್ ಆರ್ 5 ಸಬ್ ಪ್ರಾಣಶಕ್ತೀಸ್ ಅಟ್ಯಾಚ್ ಟು ದ 5 ಪಂಚಪ್ರಾಣಸ್. 1 ಸಬ್ ಪ್ರಾಣಶಕ್ತಿ ಇಸ್ ಕಾಲ್ಡ್ ಕೂರ್ಮ, ನೇಮ್ ಗಿವನ್ ಇನ್ ವೇದಾಂತ. ಕೂರ್ಮ ಅಂತ ಒಂದು ಉಪಪ್ರಾಣ ಶಕ್ತಿ ಇದೆ. ಎ ಸೆಕೆಂಡರಿ ಲೈಫ್ ಫೋರ್ಸ್, ಸೆಕೆಂಡರಿ ಪ್ರಾಣಶಕ್ತಿ ಕಾಲ್ಡ್ ಕೂರ್ಮ. ಅದರ ಕೆಲಸ ಏನು? ಕಣ್ಣನ್ನ ಮುಚ್ಚೋದು ಬಿಡೋದು. ಕ್ಲೋಸಿಂಗ್ ಆಫ್ ದ ಐಸ್, ಓಪನಿಂಗ್ ಆಫ್ ದ ಐಸ್, ದಟ್ ಈಸ್ ಕಂಟ್ರೋಲ್ಡ್ ಬೈ ದ ಶಕ್ತಿ ಕಾಲ್ಡ್ ಕೂರ್ಮ. ಇದು ನಮ್ಗೆ ಗೊತ್ತಿದೆಯಾ? ಎವ್ರಿ ಡೇ ಟಿಲ್ ವಿ ಡೈ you have observed only after death eyes cannot close. So what we do normally when we see a dead body, as soon as the death has occurred, when the eye, if they are open andre, elders, what we do, all of us we know it, we go near the dead body and close the eyelids, hold it for half a minute or 1 minute so that permanently it gets closed. ಅದು ಮಾಡದೇ ಇದ್ರೆ ಅನುಭವ ಇರತಕ್ಕಂತಹ ದೊಡ್ಡವರಿಗೆ ನಮಗದು ಗೊತ್ತಿರೋದ್ರಿಂದ ನಾವು ಮಾಡಿಬಿಡ್ತೇವೆ. ಇಫ್ ಯು ಡೋಂಟ್ ಡೂ ಇಟ್, ವಾಟ್ ಹ್ಯಾಪನ್ಸ್? ವೆನ್ ದಿ ಐಸ್ ಆರ್ ಕ್ಲೋಸ್ಡ್, ಡೆತ್ ಅಕ್ಕರ್ಸ್ ಪರ್ಮನೆಂಟ್ಲಿ, ನೋ ಮೂವ್ಮೆಂಟ್ ಆಫ್ ದಿ ಐಲಿಡ್ಸ್, ಹೀಗೇ ಓಪನ್ ಆಗಿರುತ್ತಲ್ಲ. ಸೊ ದೀಸ್ ಥಿಂಗ್ಸ್ ಆರ್ ದೇರ್, ವಿ ಡೋಂಟ್ ನೋ. ಭಗವಂತ ಅದನ್ನು ಹೇಳ್ತಾ ಇದ್ದ. ಏನ್ ಹೇಳ್ತಾ ಇದ್ದಾನೆ ಇಲ್ಲಿ? ಹಿ ಈಸ್ ನಾಟ್ ಟೀಚಿಂಗ್ ಅಸ್ ಮೆಡಿಕಲ್ ಸೈನ್ಸ್ ಆರ್ ಬಯಾಲಜಿ. He is telling all our actions, what we do, knowingly or unknowingly, they are going on in our body. ನಮ್ಮ ದೇಹದಲ್ಲಿ ನಾನಾ ಥರ ಕ್ರಿಯೆಗಳು ನಡೀತಾ ಇದೆಯಲ್ಲಪ್ಪ. 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು ನಡೀತಾ ಇದೆಯಲ್ಲ. ಜ್ಞಾನಿ ಏನ್ ತಿಳ್ಕೊಳ್ತಾನೆ ಅಂದ್ರೆ, ನಾನು ಇದ್ಯಾವುದು ಮಾಡ್ತಾ ಇಲ್ಲ. ನಾವು ಅಜ್ಞಾನಿಗಳ ಮೂರ್ಖರು ಅಂತ ತಿಳ್ಕೊಳ್ತೀವಿ. ನಾನು ನಡೀತಾ ಇದ್ದೀನಿ, ನಾನು ಕೂತ್ಕೊಳ್ತಾ ಇದ್ದೀನಿ, ನಾನು ಓಡ್ತಾ ಇದ್ದೇನೆ, ನಾನು ಊಟ ಮಾಡ್ತಾ ಇದ್ದೇನೆ, ನಾನು ನೋಡ್ತಾ ಇದ್ದೇನೆ, ನಾನು ಬೈತಾ ಇದ್ದೇನೆ, ನಾನು ಜಗಳ ಆಡ್ತಾ ಇದ್ದೇನೆ. ನಾವು ನೀವು ತಿಳ್ಕೊಳ್ಳೋದು ಹೀಗೆ. ಜ್ಞಾನಿ ಆ ರೀತಿ ತಿಳ್ಕೊಳ್ಳಲ್ಲ. ಸೊ 2 ಶ್ಲೋಕ ಒಟ್ಟಿಗೆ ಸೇರಿಸಿದ್ರೆ ಈ ಅರ್ಥ ಬರುತ್ತೆ. ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿತ್ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಷ್ಟನ್ ಗಚ್ಚನ್ ಸ್ವಪನ್ ಶ್ವಸನ್. Next shloka, continuation with this. Pralapan visrujan grunnan unmishan nimishannapi. Pralapan visrujan grunnan unmishan nimishannapi. Pralapan ಅಂದ್ರೆ ಮಾತನಾಡೋದು, ಮಾತು. From birth to death we go on talking. See, our life is nothing but a chatterbox. Our whole life is a loudspeaker. God has given the mouth, Allah. Not only eating, we start talking. And the talking itself, the greatest hurdle, it should be controlled. That's what all Mahatmas, our Gurudev says. And that we don't do. ನಾವು ಮಾತಾಡ್ತಾ ಇರ್ತೀವಿ ಯಾವಾಗಲೂ. ಅದು ಪ್ರಲಪನ್. ವಿಸರ್ಜನ್, ಡೆಫಿಕೇಶನ್, ಯೂರಿನೇಷನ್, ದೇಹದಿಂದ ಆಗ್ತಕ್ಕಂಥ ವಿಸರ್ಜನಾ ಕ್ರಿಯೆಗಳು. ಮೂತ್ರವನ್ನು ಹೊರಗಾಕೋದು, ಮಲವನ್ನು ಹೊರಗಾಕೋದು, ಪಾಸಿಂಗ್ ದ ಸ್ಟೂಲ್ಸ್, ಪಾಸಿಂಗ್ ದ ಯೂರಿನ್, ವಿಸರ್ಜನ್. ಗೃಹಣನ್, ವಾಟ್ ಇಸ್ ಗೃಹಣನ್? ತಗೊಳ್ಳೋದು. ಯಾವ್ದು ತಗೊಳ್ಳೋದು? ಊಟ ಮಾಡೋದು. ಉನ್ಮಿಷನ್ ನಿಮಿಷನ್ ಅಪಿ. ಉನ್ಮಿಷನ್ ಕಣ್ಣನ್ನು ಬಿಡೋದು, ನಿಮಿಷನ್ ಕ್ಲೋಸ್, ಐಲಿಡ್ ಮೂಮೆಂಟ್ಸ್. ಈ ರೀತಿ ಪ್ರತಿಯೊಂದನ್ನು ತತ್ವವಿತ್ ನೈವ ಕಿಂಚಿತ್ ಕರೋಮಿ ಇತಿ ಮನ್ಯೇತ್. ಜ್ಞಾನಿಯಾದವನು ಇದೆಲ್ಲ ಕ್ರಿಯೆಗಳು ನಾನು ಮಾಡ್ತಾ ಇಲ್ಲ ಅಂತ ತಿಳ್ಕೊಳ್ಬೇಕು ಅಂದ್ರೆ ಅವನು ತಿಳ್ಕೊಂಡಿದ್ದಾನೆ. ಐ ಆಮ್ ನಾಟ್ ಡೂಯಿಂಗ್. ಆಲ್ ದೀಸ್ ಥಿಂಗ್ಸ್ ಆರ್ ಹ್ಯಾಪನಿಂಗ್. ಯಾಕೆ? ಸೆಕೆಂಡ್ ಲೈನ್, ಸೆಕೆಂಡ್ ಚರಣ ಆಫ್ ದ ಸೆಕೆಂಡ್ ಶ್ಲೋಕ, ಇಂದ್ರಿಯಾಣಿ ಇಂದ್ರಿಯಾರ್ಥೇಶೋ ವರ್ತಂತ ಇತಿ ಧಾರಯನ್. ಎ ಜ್ಞಾನಿ thinks, he knows by experience.
He perceived, after perceiving reality, he has understood. This second line ಇದೆಯಲ್ಲ, 9th ಶ್ಲೋಕ ಸೆಕೆಂಡ್ ಚರಣ ಇಸ್ ವೆರಿ ಡಿಫಿಕಲ್ಟ್ ಟು ಫಾಲೋ. ಬಹಳ ಕಷ್ಟ ಇದು ಅರ್ಥ ಆಗೋದು. ಜ್ಞಾನಿ ನಾನೇನು ಮಾಡ್ತಾ ಇಲ್ಲ ಅಂತ ಯಾಕೆ ಹೇಳ್ತಾ ಇದ್ದಾನೆ? ಎಲ್ಲವನ್ನೂ ಮಾಡ್ತಾ ಇದ್ದಾನೆ, ಆದ್ರೆ ನಾ ಏನು ಮಾಡ್ತಾ ಇಲ್ಲ ಅಂತ ಯಾಕೆ? ವೈ ಹಿ ಸೇಸ್ ಐ ಆಮ್ ನಾಟ್ ಡೂಯಿಂಗ್ ಎನಿಥಿಂಗ್ ಇನ್ ಸ್ಪೈಟ್ ಆಫ್ ಡೂಯಿಂಗ್ ಆಲ್ ದೀಸ್ ಥಿಂಗ್ಸ್. ಎಲ್ಲವನ್ನೂ ಮಾಡ್ತಾ ಇದ್ರು ನಾನೇನು ಮಾಡ್ತಾ ಇಲ್ಲ. ನಾನು ನಡೀತಾ ಇಲ್ಲ, ಕೂಡ್ತಾ ಇಲ್ಲ, ಮಲ್ಕೋತಾ ಇಲ್ಲ, ಉಸಿರಾಡ್ತಾ ಇಲ್ಲ, ಕಣ್ಣು ಮುಚ್ತಾ ಇಲ್ಲ, ಕಣ್ಣು ಬಿಡ್ತಾ ಇಲ್ಲ, ಮಲಮೂತ್ರವನ್ನು ಹೊರಗಾಗ್ತಾ ಇಲ್ಲ, ನಾನೇನು ಮಾಡ್ತಾ ಇಲ್ಲ. ನಮಗೆ ಕನ್ಫ್ಯೂಷನ್. ಲಾರ್ಡ್ ಈಸ್ ಹಿಂಟಿಂಗ್ ಲೈಕ್ ದಿಸ್. ಎ ಜ್ಞಾನಿ ಸೇಸ್ ಲೈಕ್ ದಿಸ್ ಅಂತ ಲಾರ್ಡ್ ಈಸ್ ಸೇಯಿಂಗ್, ಅಂಡ್ ವಿ ಗೆಟ್ ಕನ್ಫ್ಯೂಸ್ಡ್ ಅಲ್ಲ. ಹೌ ಎ ಜ್ಞಾನಿ ಕ್ಯಾನ್ ಸೇ ಐ ಆಮ್ ನಾಟ್ ಬ್ರೀತಿಂಗ್? How a jnani can say, I am not sleeping? How a jnani can say, I don't have dreams during sleep? How a jnani can say, I don't walk? Because, how a jnani can say, I don't eat? Because we are seeing. Have we not seen our Gurudev? Was he not walking? ಈಗ ನಮ್ಮ ಜ್ಞಾನಿಗಳು ನಡೆಯೋದಿಲ್ವಾ? ಊಟ ಮಾಡೋದೇ ಇಲ್ವಾ? ಮಲ್ಕೊಳ್ಳೋದೇ ಇಲ್ವಾ? ಉಸಿರಾಡ್ತಾ ಇಲ್ವಾ? ಕಣ್ಣು ಮುಚ್ಚಲ್ವಾ? ಕಣ್ಣು ತೆಗೆಯೋದಿಲ್ವಾ? ಡಸ್ ಇ ನಾಟ್ ಗೋ ಮಾರ್ನಿಂಗ್ ಫಾರ್ ಆಬ್ಲೇಷನ್ಸ್, ಫಾರ್ ಯೂರಿನೇಷನ್? ಮತ್ತೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಲ್ಲ, ಜ್ಞಾನಿ ಯಾವುದು ಮಾಡೋದಿಲ್ಲ. ಬಟ್ ನಾವು ಕಣ್ಣರೆ ನೋಡ್ತಾ ಇದ್ದೀವಲ್ಲ, ದಟ್ ಇಸ್ ಎ ಕನ್ಫ್ಯೂಷನ್ ಫಾರ್ ಅಸ್. ಜ್ಞಾನಿ ಏನ್ ತಿಳ್ಕೊಳ್ತಾ ಇದ್ದಾನೆ? ಇದೆಲ್ಲ ದೇಹದಿಂದ ಆಗ್ತಾ ಇದ್ರು ನೋಡೋರ ದೃಷ್ಟಿನಲ್ಲಿ, ನಮ್ಮ ದೃಷ್ಟಿನಲ್ಲಿ, ಫ್ರಮ್ ದ ಆನ್ಲುಕರ್ ಪಾಯಿಂಟ್ ಆಫ್ ವ್ಯೂ, ವಿ ಥಿಂಕ್ ದಟ್ ಎ ಜ್ಞಾನಿ ಆಸ್ ಎ ಹ್ಯೂಮನ್ ಬಾಡಿ ಬಿಹೇವ್ಸ್ ಲೈಕ್ ಮೀ ಓನ್ಲಿ. ನಾನು ಏನು ಮಾಡ್ತೀನೋ ಹಾಗೆ ಅವರು ಮಾಡ್ತಾ ಇದ್ದಾರೆ, ಇದು ನಮ್ಮ ಕಲ್ಪನೆ. ಕರೆಕ್ಟು. ನಮ್ಮ ಹಾಗೆ ಅವರು ಊಟ ಮಾಡ್ತಾರೆ ನಾವು ತಿಳ್ಕೊಂಡಿದ್ದೀವಿ, ನಮ್ಮ ಹಾಗೆ ಅವರು ಮಲಗ್ತಾ ಇದ್ದಾರೆ, ಆದ್ರೆ ಅವರು ಮಲಗ್ತಾರೆ. ನಾವು ಉಸಿರಾಡ್ತೀವಲ್ವಾ, ಅವರು ಉಸಿರಾಡ್ತಾರೆ, ನಮ್ಮ ಹಾಗೆ ಉಸಿರಾಡ್ತಾ ಇದ್ದಾರೆ. ಏನಪ್ಪ ವ್ಯತ್ಯಾಸ? ನಮ್ಮ ಹಾಗೆ ಕುಡಿತಾರೆ, ನಮ್ಮ ಹಾಗೆ ನೀರು ಕುಡಿತಾರೆ, ನಮ್ಮ ಹಾಗೆ ಮಾತಾಡ್ತಾರೆ, ನಮ್ಮ ಹಾಗೆ ಕೇಳ್ತಾರೆ. ಹಾಗಾದ್ರೆ ನಮ್ಮ ಹಾಗೆ ಅವರು ಇರಬೇಕಾದ್ರೆ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಲ್ಲ, ಜ್ಞಾನಿ ಏನು ಮಾಡಿದ್ರು ಆತ ಏನು ಮಾಡ್ತಾ ಇಲ್ಲ, ಇದು ಹೇಗೆ ಅರ್ಥ ಮಾಡ್ಕೊಳ್ಳೋದು? ಹೌ ಟು ಅಂಡರ್ಸ್ಟ್ಯಾಂಡ್ ದಿಸ್? ಲಾರ್ಡ್ ಸೇಸ್, ಭಗವಂತ ಹೇಳ್ತಾ ಇದ್ದಾನೆ, ಕೃಷ್ಣ ಇವೆಲ್ಲವನ್ನೂ ಮಾಡ್ತಾ ಇದ್ರು ಆತ ಮಾಡ್ತಾ ಇಲ್ಲ, ತಿಳ್ಕೊಳಪ್ಪ ಅರ್ಜುನ. ಇದು ಹೇಗೆ? ಹೌ ಟು ಅಂಡರ್ಸ್ಟ್ಯಾಂಡ್ ದಿಸ್? ಕ್ವಶನ್ ಮಾರ್ಕ್. ಥಿಂಕ್ ಆನ್ ದಿಸ್. ಈ ಶ್ಲೋಕ ನೋಡಿ, 2ನೇ ಚರಣ ಬಹಳ ಕಷ್ಟ ಇದೆ. ಇಲ್ಲಿಗೆ ಸಂಕಲ್ಪ ಅರ್ಧ ಗಂಟೆ ಆಯ್ತು, ಮುಗಿಸ್ತಾ ಇದ್ದೇವೆ. ಮುಂದಿನ ವಾರ ಇದನ್ನ ಇದಕ್ಕೆ 1 ಗಂಟೆ ಆದ್ರೂ ಸಾಲು. ಯಾವುದು? ಇಂದ್ರಿಯಾಣಿ ಇಂದ್ರಿಯಾರ್ಥೇಶು ವರ್ತಂತ ಇತಿ ಧಾರಯನ್. ಉತ್ತರ ಇಲ್ಲಿದೆ. ಲಾರ್ಡ್ ಹಸ್ ಗಿವನ್ ದ ಆನ್ಸರ್ ಹಿಯರ್. ಟು ಅಂಡರ್ಸ್ಟ್ಯಾಂಡ್ ದಿಸ್ ವಿ ಹ್ಯಾವ್ ಟು ಗೋ ಡೀಪರ್ ಇನ್ ಟು ಭಗವದ್ಗೀತಾ ಬೈ ಗುರುಸ್ ಗ್ರೇಸ್. ಮುಂದಿನ ವಾರ ಇವತ್ತಿನ ಭಗವತ್ ಸಂಕಲ್ಪ ಅರ್ಧ ಗಂಟೆ ವ್ಯಾಖ್ಯಾನ ನಿಲ್ಲಿಸ್ತಾ ಇದ್ದೇವೆ. ಮುಂದಿನ ವಾರ ಇದನ್ನು ಶುರು ಮಾಡೋಣ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಹರಿ ಓಂ.